ಆತ್ಮೀಯ ವೀಕ್ಷಕ ಮಿತ್ರರಿಗೂ ಮತ್ತು ಶಿಕ್ಷಕ ಮಿತ್ರರಿಗೂ ಸಾನ್ವಿ ಪೃಥ್ವಿರಾಜ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ನಾವು ಇವತ್ತು ಈ ವಿಡಿಯೋದಲ್ಲಿ 10ನೇ ತರಗತಿ ವಿಜ್ಞಾನ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವ ಬಹು ಆಯ್ಕೆ ಪ್ರಶ್ನೋತ್ತರಗಳ ಸರಣಿ 14ನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ರಾಸಾಯನಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅನ್ನುವ ಅಧ್ಯಾಯದಲ್ಲಿ ಬರುವ ಬಹು ಆಯ್ಕೆ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಿಮಗೋಸ್ಕರ ಪ್ರಸ್ತುತಪಡಿಸ್ತೀವಿ. ಟಾರ್ಗೆಟ್ MCQ ಫಾರ್ SSLC ಎಕ್ಸಾಮ್ ಅಂತಂದರೆ ನಾವು 10ನೇ ತರಗತಿ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದ ಎಲ್ಲ ಬಹುಆಯ್ಕೆ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಸರಿ ಉತ್ತರವನ್ನು ಕೊಡಬಹುದು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡೋಣ. ಪ್ರಶ್ನೆ 1, ಇವುಗಳಲ್ಲಿ ಸಂಕಲನ ಕ್ರಿಯೆಗೆ ಒಳಪಡುವ ಹೈಡ್ರೋಕಾರ್ಬನ್ ಆಪ್ಷನ್ ಎ CH4, ಬಿ C3H6, ಸಿ C2H6, ಡಿ C3H8. ಸರಿ ಉತ್ತರ C3H6. ಇವುಗಳಲ್ಲಿ ಸಂಕಲನ ಕ್ರಿಯೆಗೆ ಒಳಪಡುವ ಹೈಡ್ರೋಕಾರ್ಬನ್ C3H6. ಸರಿ ಉತ್ತರ ಆಪ್ಷನ್ ಬಿ. ಪ್ರಶ್ನೆ 2, CH3CH2Br ಅಣುಸೂತ್ರ ಹೊಂದಿರುವ ಸಾವಯವ ಸಂಯುಕ್ತ ಆಪ್ಷನ್ ಎ ಇಥೆನಾಲ್, ಬಿ ಇಥೆನಾಲ್, ಸಿ ಕ್ಲೋರೋಇಥೇನ್, ಡಿ ಬ್ರೋಮೋಇಥೇನ್. ಸರಿ ಉತ್ತರ ಬ್ರೋಮೋಇಥೇನ್. CH3CH2Br ಅಣುಸೂತ್ರ ಹೊಂದಿರುವ ಸಾವಯವ ಸಂಯುಕ್ತ. ಸರಿ ಉತ್ತರ ಆಪ್ಷನ್ ಡಿ ಬ್ರೋಮೋಇಥೇನ್. ಪ್ರಶ್ನೆ 3, ಅನುರೂಪ ಶ್ರೇಣಿಗಳ ಸದಸ್ಯರ ನಡುವಿನ ಸಾಮಾನ್ಯ ವ್ಯತ್ಯಾಸ ಆಪ್ಷನ್ ಎ CH4, CH2, C2H5, ಡಿ CH. ಸರಿ ಉತ್ತರ ಆಪ್ಷನ್ ಬಿ. ಅನುರೂಪ ಶ್ರೇಣಿಗಳ ಸದಸ್ಯರ ನಡುವಿನ ಸಾಮಾನ್ಯ ವ್ಯತ್ಯಾಸ CH2. 4ನೇ ಪ್ರಶ್ನೆ, ಬೆಂಜಿನ್ ಅಣುಸೂತ್ರ ಎ C6H10, ಬಿ C6H12, ಸಿ C5H12, ಡಿ C6H6. ಸರಿ ಉತ್ತರ ಆಪ್ಷನ್ ಡಿ C6H6. ಬೆಂಜಿನ್ ಅಣುಸೂತ್ರ C6H6. ಪ್ರಶ್ನೆ 5, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಸರಿಯಾದ ಗುಂಪು ಎ C2H2, CH3H6, C4H6, ಬಿ C2H2, C2H6, CH4, ಆಪ್ಷನ್ ಸಿ CH4, C2H4, C3H4, ಆಪ್ಷನ್ ಡಿ C2H6, C3H8, C4H10. ಸರಿ ಉತ್ತರ ಆಪ್ಷನ್ ಡಿ C2H6, C3H8, C4H10. 6ನೇ ಪ್ರಶ್ನೆ, ಕಾರ್ಬನ್ ಇತರೆ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುತ್ತವೆ. ಈ ಗುಣವನ್ನು ಹೀಗೆನ್ನುವರು. ಆಪ್ಷನ್ ಎ ಕೆಟನೀಕರಣ, ಬಿ ಸಮಾಂಗತೆ, ಸಿ ಹೈಡ್ರೋಜನೀಕರಣ, ಡಿ ಬಹುರೂಪತೆ. ಸರಿ ಉತ್ತರ ಆಪ್ಷನ್ ಎ ಕೆಟನೀಕರಣ. ಕಾರ್ಬನ್ ಇತರೆ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುವುದಕ್ಕೆ ಕೆಟನೀಕರಣ ಎನ್ನುವರು. ಪ್ರಶ್ನೆ 7, ಅತಿ ವೇಗದ ಕ್ರಿಯೆಯಲ್ಲಿ ಹೈಡ್ರೋಜನ್ಗಳಿಗೆ ಕ್ಲೋರಿನ್ ಅನ್ನು ಸೇರಿಸುವುದು ಆಪ್ಷನ್ ಎ ಆಮ್ಲದ ಸಮ್ಮುಖದಲ್ಲಿ, ಬಿ ಆಮ್ಲದ ಅನುಪಸ್ಥಿತಿಯಲ್ಲಿ, ಸಿ ಬೆಳಕಿನ ಸಮ್ಮುಖದಲ್ಲಿ, ಡಿ ಬೆಳಕಿನ ಅನುಪಸ್ಥಿತಿಯಲ್ಲಿ. ಸರಿ ಉತ್ತರ ಆಪ್ಷನ್ ಸಿ ಬೆಳಕಿನ ಸಮ್ಮುಖದಲ್ಲಿ. ಅತಿ ವೇಗದ ಕ್ರಿಯೆಯಲ್ಲಿ ಹೈಡ್ರೋಜನ್ಗಳಿಗೆ ಕ್ಲೋರಿನ್ ಅನ್ನು ಸೇರಿಸುವುದು ಬೆಳಕಿನ ಸಮ್ಮುಖದಲ್ಲಿ. ಪ್ರಶ್ನೆ 8, ಈ ಕೆಳಗಿನವುಗಳಲ್ಲಿ ಯಾವುದು ಅನುರೂಪ ಶ್ರೇಣಿಗೆ ಸೇರಿಲ್ಲ. ಆಪ್ಷನ್ ಎ C2H6, ಬಿ CH4, ಸಿ C4H8, ಡಿ C3H8. ಇದರ ಸರಿ ಉತ್ತರ ಆಪ್ಷನ್ ಸಿ C4H8. ಇದು ಅನುರೂಪ ಶ್ರೇಣಿಗೆ ಸೇರಿಲ್ಲ. ಪ್ರಶ್ನೆ 9, ಈ ಕೆಳಗಿನವುಗಳಲ್ಲಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಲಕ್ಷಣ ಆಪ್ಷನ್ ಎ ಸ್ವಚ್ಛ ಜಾಲಿಯೊಂದಿಗೆ ಉರಿಯುತ್ತದೆ, ಬಿ ಕಡಿಮೆ ಕ್ರಿಯಾಶೀಲ, ಸಿ ಆದೇಶನ ಕ್ರಿಯೆಗೊಳಗಾಗುತ್ತದೆ, ಡಿ ಸಂಕಲನ ಕ್ರಿಯೆಗೊಳಗಾಗುತ್ತದೆ. ಸರಿ ಉತ್ತರ ಆಪ್ಷನ್ ಡಿ ಸಂಕಲನ ಕ್ರಿಯೆಗೆ ಒಳಗಾಗುತ್ತದೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಲಕ್ಷಣ ಆಪ್ಷನ್ ಡಿ ಸಂಕಲನ ಕ್ರಿಯೆಗೆ ಒಳಗಾಗುತ್ತದೆ. ಪ್ರಶ್ನೆ 10, ಸಾಬೂನಿನ ಅಯಾನಿಕ್ ತುದಿ ವರ್ತಿಸುವುದು ಆಪ್ಷನ್ ಎ ಜಿಡ್ಡಿನೊಂದಿಗೆ, ಬಿ ಕೊಳೆಯೊಂದಿಗೆ, ಸಿ ನೀರಿನೊಂದಿಗೆ, ಡಿ ಬಣ್ಣದೊಂದಿಗೆ. ಸರಿ ಉತ್ತರ ಆಪ್ಷನ್ ಸಿ ನೀರಿನೊಂದಿಗೆ. ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸುತ್ತದೆ. ಧನ್ಯವಾದಗಳು ಆತ್ಮೀಯರೇ. ನಾವು ಇವತ್ತು ವಿಡಿಯೋದಲ್ಲಿ ಇಲ್ಲಿವರೆಗೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಎನ್ನುವ ಅಧ್ಯಾಯದಲ್ಲಿ 10ನೇ ಪರೀಕ್ಷೆಯಲ್ಲಿ ಬರಬಹುದಾದಂಥ ಪ್ರಮುಖ
ಪ್ರಶ್ನೆಗಳ ಉತ್ತರಗಳು ನೋಡಿದ್ವಿ. ಆತ್ಮೀಯರೇ, ತಾವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕನ್ನು ಕೊಡಿ ಮತ್ತು ನಿಮ್ಮ ಹತ್ರರೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲಿನ ಬೆಳವಣಿಗೆಗೆ ಸಹಾಯ ಮತ್ತು ಸಹಕಾರ ನೀಡತಕ್ಕಂತ ಹೇಳ್ತಾ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೆ ನಮಸ್ಕಾರಗಳು. ಜೈ ಹಿಂದ್.